ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಸಾಹಿತ್ಯ ವೇದಿಕೆ ರಾಜ್ಯಘಾಟಕ ಹಿರಸಿಂಧೋಗಿ. ಹೆಸರು ಸುವರ್ಣ ಕಣನೂರು ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಸಾಹಿತ್ಯ ವೇದಿಕೆ ರಾಜ್ಯಘಟಕ ಹಿರಸಿಂಧೋಗಿ. ನನ್ನ ಕವನದ ಶೀರ್ಷಿಕೆ ನೈತಿಕ ಮೌಲ್ಯಗಳ ತಪನ. ಏಕೆ ಹೀಗಾಯಿತು ಜೀವನ? ಸ್ವಾರ್ಥಕ್ಕೆ, ಹಣದ ದಾಹಕ್ಕೆ, ವೇಗದ ಬದುಕಿಗೆ ನೈತಿಕ ಮೌಲ್ಯವನ್ನು ಬಡಿಕಟ್ಟು ಹಿಡಿದು ಅವನತಿ ಅಧಪತನ ಆಗಿದೆ. ಕೂಡುಂಡ ಕುಟುಂಬಗಳು ಹೊಡೆದು ಪಾಳು ಬೀಳಾಗಿವೆ ಬಹಳ ಮಂದಿ. ಕೂಡುಂಡ ಕುಟುಂಬಗಳು ಹೊಡೆದು ಪಾಳು ಬೀಳಾಗಿವೆ ಬಹಳ ಮಂದಿ. ಬಿಟ್ಟಿರಲಾರದ ಸಂಬಂಧಗಳು ಕಡಿದು ಊರೂರು ಬೀದಿ ಹಲೆದು ಎತ್ತೋರು ಬಿಟ್ಟಿರದೆ ಕಂಬನಿ ಹಿಡಿದಿವೆ. ಬಿಟ್ಟಿರಲಾರದ ಸಂಬಂಧಗಳು ಕಡಿದು ಊರೂರು ಬೀದಿ ಹಲೆದು ಎತ್ತೋರು ಬಿಟ್ಟಿರದೆ ಕಂಬನಿ ಹಿಡಿದಿವೆ. ಏಕೆ ಹೀಗಾಯಿತು ಜೀವನ? ವೇಗದ ಬದುಕಿಗೆ, ಸ್ವಾರ್ಥಕ್ಕೆ ಒಳಪಟ್ಟು ಬೆಲೆ ತೆತ್ತು ಜೀವನ ಬಲಿಯಾದವು ಬಡಗುಗಳು ನೋಡೋಣ. ಏಕೆ ಹೀಗಾಯಿತು ಜೀವನ? ವೇಗದ ಬದುಕಿಗೆ, ಸ್ವಾರ್ಥಕ್ಕೆ ಒಳಪಟ್ಟು ಬೆಲೆ ತೆತ್ತು ಜೀವನ ಬಲಿಯಾದವು ಬಡಜೀವಿಗಳು ನೋಡೋಣ. ಆಸೆ ದುರಾಸೆ ಮನೆ ಮಾಡಿ ತನ್ನವರಲ್ಲಿ ತಾನು ದೂಡುವ ಕೊಲ್ಲುವ ಅವಲಕ್ಷಣ. ಆಸೆ ದುರಾಸೆ ಮನೆ ಮಾಡಿ ತನ್ನವರಲ್ಲಿ ತಾನು ದೂಡುವ ಕೊಲ್ಲುವ ಅವಲಕ್ಷಣ ಮನಸ್ಥಿತಿಗೆ ಇಂದು ಬಂದುಬಿಟ್ಟಲಿಲ್ಲ ಮಾನವ. ಹಿಂದೆಲ್ಲಿ ಉಳಿಯಿತೋ ಮನುಷ್ಯತ್ವ ಹೇಳೋಣ. ಬಾಳಿಗೆ ಬೆಲೆ ಬಂದು ಭಾವನೆಗಳು ಆದವು ಮಾರಾಟ. ಮೌಲ್ಯಗಳು ಅಪಮೌಲ್ಯಗೊಂಡು ಅಪವಾದ ಹೊತ್ತು ಅನಾಥ ಪ್ರಜ್ಞೆಯಲ್ಲಿ ಕುಡಿದು ಬೇಚಾಡುತ್ತಿವೆ ಹೋರಾಟ. ಬಾಳಿಗೆ ಬೆಲೆ ಬಂದು ಭಾವನೆಗಳು ಆದವು ಮಾರಾಟ. ಮೌಲ್ಯಗಳು ಅಪಮೌಲ್ಯಗೊಂಡು ಅಪವಾದ ಹೊತ್ತು ಅನಾಥ ಪ್ರಜ್ಞೆಯಲ್ಲಿ ಕುಡಿದು ಬೇಚಾಡುತ್ತಿವೆ ಹೋರಾಟ. ಕಂಬನಿಗೆ ಕರವಿಲ್ಲ, ನಂಬಿಕೆಗೆ ಅಂಬಿಗನಿಲ್ಲ ಈ ದರೆಯೊಳಗೆ. ಕಂಬನಿಗೆ ಕರವಿಲ್ಲ, ನಂಬಿಗನಿಲ್ಲ ಈ ದರೆಯೊಳಗೆ. ನಂಬಿಸಿ ವಂಚಿಸಿ ಮೋಸ ದ್ರೋಹವೆಸಗುವ ಮನುಜರೇ ಈ ಮಾಯಾಜಗರು. ನೀ ಆಸೆ ಮೋಹದ ಬಲೆಯೊಳಗೆ ಸೆರೆಸಿಕ್ಕಿ ನಿರಳಾಡುತ್ತಿರುವ ಮನವೇ ನಿನ್ನ ಹರಿವು ಆಲೋಚನೆ ಮಾತುಗಳಿಗೆ ತಿರುಗು ಮಾಡಿದೆ. ಈ ಮನಸ್ಥಿತಿಗೆ ಬಂದೊದಗಿದ ಈ ಸ್ಥಿತಿಗೆ ಏನು ಹೇಳಿ ಕಾರಣ? ಮನ ಒಕ್ಕರಿಸಿದ ಮನಸ್ಥಿತಿ ಅಲ್ಲದೆ ಮತ್ತೇನು ಹೇಳೋಣ? ಒಕ್ಕರಿಸಿದ ಮನಸ್ಥಿತಿ ಅಲ್ಲದೆ ಮತ್ತೇನು ಹೇಳೋಣ? ಅನೈತಿಕ ಅಕ್ರಮಗಳೇ ಎದ್ದು ರಾರಾಜಿಸಿ ವಿಜೃಂಭಿಸಿದರೆ ನಾವು ಏನು ಮಾಡೋಣ? ಹಾಗಂತ ಕೈಕಟ್ಟಿ ಕೂಡದೆ ನೈತಿಕ ಮೌಲ್ಯಗಳನ್ನು ಚೆಲ್ಲುತ್ತಾ ಬಿತ್ತಿ ಬೆಳೆಯುವ. ನೆಮ್ಮದಿ ಜೀವನಕ್ಕೆ ಮೌಲ್ಯಗಳೇ ಕಾರಣ. ಥ್ಯಾಂಕ್ ಯು. ಅವಕಾಶಕ್ಕೆ ಧನ್ಯವಾದ.